ಮನದ ಭಾವನೆಗಳಿಗೆ ಬಣ್ಣ ತುಂಬಿದಾಗ ಮೂಡುವಂತಹ ಚಿತ್ರಣ ಅದ್ಭುತವಾಗಿರುತ್ತೆ. ಇಂಥ ಒಂದು ಅದ್ಭುತ ಕಲಾ ಪ್ರದರ್ಶನ ಚಿತ್ರಕಲಾ ಪರಿಷತ್ನಲ್ಲಿ ನಡೆಯಿತು. ಪಾರ್ವತಿ ಗಿಳಿಯಾಲ್ ಅವರ ಈ ಚಿತ್ರಕಲಾ ಪರಿಷತ್ ಪೇಂಟಿಂಗ್ನ ಎಕ್ಸಿಬಿಷನ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬನ್ನಿ. ಜಲವರ್ಣ ಕಲಾಕೃತಿ ಇತ್ತೀಚೆಗೆ ಇಂಥ ಕಲಾಕೃತಿ ಮಾಡುವಂಥ ಒಂದು ಸಂದರ್ಭ ಭಾಳ ಕಡಿಮೆ ಆಗ್ತಾ ಇದೆ. ಕೇವಲ ತೈಲವರ್ಣ ಅಥವಾ ಅಕ್ರಲಿಕ್ ಮಾಧ್ಯಮದಲ್ಲೇ ಮಾಡ್ತಾ ಇದ್ದಾರೆ. ಆದರೆ ಪೇಪರ್ನಲ್ಲಿ ಪೇಂಟಿಂಗ್ ಜಲವರ್ಣ ಉಪಯೋಗಿಸಿ ಮಾಡುವಂಥದ್ದು ಭಾಳ ಕಡಿಮೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ಇದು ವೆಟ್ ಆ್ಯಂಡ್ ವೆಟ್ ಅಂದರೆ ಫ್ಲೋ ಟೆಕ್ನಿಕ್ನಲ್ಲಿ ಹೇಗೆ ಒಂದು ಕಲಾಕೃತಿಯನ್ನು ಪೇಪರನ್ನು ಒದ್ದೆ ಮಾಡಿ ಮಾಡುವಂಥ ದೃಶ್ಯವನ್ನು ಮಾಡ್ಬೋದು ಹೇಳುವಂಥ ಒಂದು ಇದರಲ್ಲಿ ನಾನೊಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೇನೆ. ಇದರಲ್ಲಿ ಈಗಾಗಲೇ ನಮ್ಮ ಕಲಾವಿದರ ಒಂದು ಕಲಾ ಪ್ರದರ್ಶನ ಜಯರಾಮ್ ಗಿಳಿಯಾಲ್ ಇರ್ಬೋದು, ಶರತ್ ಹೊಳ್ಳ ಇರ್ಬೋದು, ಅಥವಾ ಆನಂದ್ ಶರ್ಮಾ ಇರ್ಬೋದು, ಹೀಗೆ ಅವರ ಕಲಾ ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಚೋದನೆ ಬಾಕಿ ಜನರಿಗೆ ಕಲಾ ಅಭಿಮಾನಿಗಳಿಗೆ ಬರಲಿ ಹೇಳುವಂಥ ವಿಚಾರದಲ್ಲಿ ಈ ರೀತಿಯಲ್ಲಿ ಜಲವರ್ಣ ಕಲಾಕೃತಿ ಮಾಡ್ತಾ ಇದ್ದಾರೆ. ಜಯರಾಮ್ ಭಟ್ ಅಂತ ಹೆಸರು. ಇದು ನಮ್ಮ ಒಂದು ಗ್ರೂಪ್ ಶೋ ನಡೀತಾ ಇದೆ ಇಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ, ಗ್ಯಾಲರಿ ನಂಬರ್ 2. ಶರತ್ ಹೊಳ್ಳ, ನನ್ನ ಮಗಳು ಪಾರ್ವತಿ ಭಟ್ ಗಿಳಿಯಾಲ್, ಆಮೇಲೆ ನನ್ನ ಫ್ರೆಂಡು ಶಾಸ್ತ್ರಿ ಅಂತೇಳಿ ಹೈದರಾಬಾದಿಂದ. ಇದು ನಮ್ಮ 4 ಜನರ ಒಂದು ಗ್ರೂಪ್ ಎಕ್ಸಿಬಿಷನ್ ಪೇಂಟಿಂಗಿಂದು. ಹೆಚ್ಚಾಗಿ ಇಲ್ಲಿ ನಾವು ಈ ಸಲ ಎಕ್ರಿಲಿಕ್ ಮೀಡಿಯಮ್ನಲ್ಲಿ ಮಾಡಿದ್ದೇವೆ. ಕೆಲವು ಆಯಿಲ್ ಇದೆ, ಕೆಲವು ವಾಟರ್ ಕಲರ್ ಇದೆ. ಆರ್ಟ್ ಅವೇರ್ನೆಸ್ ಇನ್ ದ ಪಬ್ಲಿಕ್ ನಮ್ಮ ಮುಖ್ಯ ಉದ್ದೇಶ. ಈ ಶೋ 30ನೇ ತಾರೀಕಿನವರೆಗೆ ಇಲ್ಲಿ ನಡೆಯಲಿದೆ. ಸಂಚಿಕೆಯಲ್ಲಿ ನಾವು ಡಿಫ್ರೆಂಟ್ ಆಗಿರುವಂತಹ ಸ್ಟಫ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇದು ಇವತ್ತಿನ ಸುಹಾಸಿನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.